Hi, hello everyone. My name is Shivani and I'm an ICSE then grader. And so many of you guys are asking me, please tell us important chapters for Kannada. Like honestly, ನಾನು ಫಸ್ಟ್ ಟೈಮ್ ನನ್ನ ಜೀವನದಾಗ ಕನ್ನಡ ಎಕ್ಸಾಮ್ ಕೊಡಕತ್ತೀನಿ. ನನಗೆ ಹೆಂಗಾರ ಗೊತ್ತಿರ್ತದೆ ಕನ್ನಡ ಎಕ್ಸಾಮ್ ಬಗ್ಗೆ, ನನಗೆ ಹೆಂಗಾರ ಇಂಪಾರ್ಟೆಂಟ್ ಚಾಪ್ಟರ್ಸ್ ಗೊತ್ತಿರ್ತಾವೆ. ಬಟ್ ಆದ್ರೆ ಭೀ ನನಗೇನು ಅನಿಸುತ್ತೆ ಅಂದ್ರೆ ಗರುಡ ಗಮತ ದಾಸಿಯೇ ಬರ್ಬೋದು. ಯಾಕಂದ್ರೆ ಲೈಕ್ ಕೋವಿಡ್ ಆದ್ಮೇಲಿಂದ, ನಮ್ಮ ಕೊರೋನಾ ಆದ್ಮೇಲಿಂದ ಒಂದು ಕ್ವಶನ್ ಬಂದಿಲ್ಲ ಬೋರ್ಡ್ ಎಕ್ಸಾಮ್ನಾಗ. ಸೊ ನನಗೆ ಅನಿಸುತ್ತೆ ಗರುಡ ಗಮತ ದಾಸಿಯೇ ಬರ್ಬೋದು. ಐ ಡೋಂಟ್ ನೋ, ಬಟ್ ಐ ಥಿಂಕ್ ಇಟ್ ಮೈಟ್ ಕಮ್. ನನ್ನ ಸಿಕ್ಸ್ತ್ ಸೆನ್ಸ್ ದುರಾದೃಶ್ಯ ಬ್ರೈನ್ ನನಗೆ ಹೇಳಕತ್ತೈತಿ ಗರುಡ ಗಮತ ದಾಸಿಯೇ ಬರ್ಬೋದು. ಒಂದು ಕ್ವಶನ್ಸ್ ಒಂದರಿಂದ ಹಿಡಿದು 6ನೇ ಚಾಪ್ಟರ್ ಮಟ್ಟ ಬರ್ಬೋದು ಸಾಹಿತ್ಯ ಸಂಗಮದಾಗ. ಬಟ್ ನಾಟ್ಯ ಮೈದಾಗ ಲಾಸ್ಟ್ನಾಗ ಅದಲ್ಲ ಅವ ಬರ್ಬೋದು ನನಗೆ ಅನ್ಸತ್ತೆ. ಯಾಕಂದ್ರೆ ಹಿಂಗೆ ಆಗ್ತೈತಿ. ಲೈಕ್ ಐವ್ ಸೀನ್ ದ ಪೇಪರ್ ನಂಗೆ ಅನಿಸ್ತೈತಿ, ನಂಗೆ ಗೊತ್ತಿಲ್ಲ. ಬಟ್ ಲೈಕ್ ಒಬ್ವಿಯಸ್ಲಿ ಬ್ರೋ ಐ ಸ್ಟೂಡೆಂಟ್, ಸೊ ನೀವು ನನ್ನ ಪೂರ ಟ್ರಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಟೀಚರ್ಗಳನ್ನ ಟ್ರಸ್ಟ್ ಮಾಡಿರಿ. ಬಟ್ ಆದರೂ ಲೈಕ್ ಸೋ ಮೆನಿ ಆಫ್ ಯು ಗೈಸ್ ಆರ್ ಆಸ್ಕಿಂಗ್, ಅದಕ್ಕೆ ನಾ ಹೇಳಕತ್ತೇನೆ ಒಂದು ಇದನ್ನಂತ. ಬಟ್ ಸ್ಟಿಲ್ ಡೋಂಟ್ ಟ್ರಸ್ಟ್ ಮಿ ಆಲ್ಸೋ ಕಂಪ್ಲೀಟ್ಲಿ. ಇನ್ಫ್ಯಾಕ್ಟ್ ಐ ಮೈ ಸೆಲ್ಫ್ ನಮ್ಮ ಸ್ಕೂಲ್ನಾಗ ನಮ್ಮ ಟೀಚರ್ ಹೇಳಾರು, ಮೀನ್ಸ್ ನಮ್ಮ ಟೀಚರ್ ಯಾವುದೂ ಇಂಪಾರ್ಟೆಂಟ್ ಹೇಳಿಲ್ಲ, ಮಗ ಇದನ್ನು ಓದ್ರಿ, ಲಾಸ್ಟ್ ಇಯರ್ ಬಂದಿದ್ರು ಓದಕ್ಕೆ ಹೋಗ್ಬೇಡ್ರಿ. ಆ ನಮ್ಮ ಮ್ಯಾಮ್ ಹೇಳಾರೋ ಲಾಸ್ಟ್ ಇಯರ್ ಬಂದಿದ್ದು ಬರ್ಬೋದು, ಸೊ ನೀವೆಲ್ಲ ಓದ್ರಿ. ಸೊ ನಾ ಅಂತೂ ಆನೆಸ್ಟ್ಲಿ 10 ಓದ್ಕೊಂಡು ಹೋಗ್ತೀನಿ. ನಿಮಗೂ 10 ಓದಿದ್ದು 10 ಓದ್ರಿ. ಈಗ ಓದಕ್ಕೆ ಆಗತ್ತು, ಲಾಸ್ಟ್ ಮೂಮೆಂಟ್ ಓದಾಕತ್ರಿ. ಇನ್ನು ಎಷ್ಟು ಹೇಳೋಣ ಅಷ್ಟು ಮಾಡಿರಿ. ನನಗೂ ನನ್ನ ನಂಬಾಕ ಹೋಗ್ಬೇಡ್ರಿ ನಾ ಹೇಳ್ತೇನೆ. ಬಟ್ ಆದರೂ ಇನ್ ಜಸ್ಟ್ ಕೀಪಿಂಗ್ ಮೈ ಒಪಿನಿಯನ್. ಬಟ್ ಸ್ಟಿಲ್ ಇಫ್ ಯುವರ್ ಟೀಚರ್ ಹ್ಯಾವ್ ಟೋಲ್ಡ್ ಯು ಸಮ್ ಎನಿ ಇಂಪಾರ್ಟೆಂಟ್ ಚಾಪ್ಟರ್ಸ್, ಪ್ಲೀಸ್ ಬಿಲೀವ್ ಇನ್ ಯುವರ್ ಟೀಚರ್ ಆ್ಯಂಡ್ ಸ್ಟಡಿ ದ್ಯಾಟ್ ಆ್ಯಂಡ್ ಗೋ. ಬಟ್ ಯಾ, that is it for this one. I feel like it. Love you all. Bye.